ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಿರೋದು ಟೊಮಾಟೊ ಬಾತ್. ಫಸ್ಟಿಗೆ ಪಲಾವ್ ಎಲೆ ಹಾಕಿದ್ದೀನಿ ಮತ್ತು 3 ಏಲಕ್ಕಿ, ಮತ್ತು ಒಂದು 2 ಈರುಳ್ಳಿನ ನಾನು ಉದ್ದುದ್ದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ ಈರುಳ್ಳಿನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಬೇಕು. ಮತ್ತು ಇದು ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ, ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಉರಿಬೇಕು. ನೋಡಿ, ಈರುಳ್ಳಿ ಬ್ರೌನ್ ಆಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಟೊಮಾಟೊ ಹಾಕ್ತಾ ಇದ್ದೀನಿ. ನಾನು ಒಂದು 5 ರಿಂದ 6 ಚೆನ್ನಾಗಿ ಕೆಂಪಿಗೆ ಹಣ್ಣಾಗಿರೋ ಅಂಥ ಟೊಮಾಟೊನ ಹಚ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಕಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಇದು ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗುತ್ತೆ. ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡಬೇಕು. ನೋಡಿ, ಅದು ಟೊಮಾಟೊ ಫ್ರೈ ಆದಮೇಲೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಹಾಕ್ತಾ ಇದ್ದೀನಿ ಇದಕ್ಕೆ. ಮತ್ತು ಸ್ವಲ್ಪ ಪುದೀನ ಮತ್ತು ಮೆಂತ್ಯ ಸೊಪ್ಪು. ನೀವು ಮೆಂತ್ಯ ಸೊಪ್ಪು ಮತ್ತು ಪುದೀನ ಯಾವ ರೈಸಿಗಾದರೂ ಹಾಕ್ಬೋದು. ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮೆಂತ್ಯ ಮತ್ತು ಪುದೀನ ಸೊಪ್ಪನ್ನ ಸ್ವಲ್ಪ ಹಾಕಿದ್ದೀನಿ ನಾನು. ಇದು ಕೂಡ ಸ್ವಲ್ಪ ಹೊತ್ತು ಫ್ರೈ ಆಗಲಿ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇವಾಗ ಹಸಿ ಬಟಾಣಿ ಸೀಸನ್ ಇರೋದ್ರಿಂದ ನಾನು ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಟೊಮಾಟೊ ಬಾತು, ಪಲಾವು ಮತ್ತು ಬಿಸಿಬೇಳೆ ಬಾತು ಎಲ್ಲದಕ್ಕೂ ನೀವು ಹಾಕ್ಬೋದು. ಒಂದು ಅರ್ಧ ಕಪ್ಪಷ್ಟು ನಾನು ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಬಟಾಣಿ. ಅಲ್ಲಿವರೆಗೂ ಒಂದು ನಿಮಿಷ ನೀವು ಬೇಯಿಸಿದ್ರೆ ಸಾಕು. ಇವಾಗ ನೋಡಿ, ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಒಗ್ಗರಣೆಯಲ್ಲಿ. ಇವಾಗ ನಾನು ಅಕ್ಕಿನ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಒಂದು 5 ಜನ ಇರೋದ್ರಿಂದ ನಾನು ಬ್ರೇಕ್ಫಾಸ್ಟ್ಗೆ ಅಂತ 2.5 ಪಾವು ಅಕ್ಕಿನ ಹಾಕ್ತಾಯಿದ್ದೀನಿ. ಇದನ್ನು ನೆನೆಸಿಟ್ಟಿದ್ದೆ. ಒಗ್ಗರಣೆ ಸ್ಟಾರ್ಟ್ ಮಾಡಿದಾಗ ಒಂದು 10 ನಿಮಿಷ ನಾನು ನೆನೆಸಿಟ್ಟು ಹಾಕಿದ್ದೀನಿ. ಇವಾಗ ಇದಕ್ಕೆ ನೆನೆಸಿರೋದ್ರಿಂದ ನೀವು 1:2 ಏನೋ ಹಾಕೋದು ಬೇಡ. ನೀರು ನೆನೆಸಿರೋದ್ರಿಂದ ನೀವು ಸ್ವಲ್ಪ ಕಡಿಮೆ ಹಾಕಬೇಕು. ನೀರು ತುಂಬ ಜಾಸ್ತಿ ಹಾಕಿದ್ರೆ ತುಂಬ ಸಾಫ್ಟ್ ಆಗೋಗ್ಬಿಡುತ್ತೆ. ಅನ್ನ ತುಂಬ ಮುದ್ದೆ ಆಗೋಗುತ್ತೆ. ಅದಕ್ಕೆ ನೀವು ನೆನೆಸಿಟ್ರೆ ಅಕ್ಕಿನ ಸ್ವಲ್ಪ ಕಡಿಮೆ ನೀರು ಹಾಕಿ. ನೋಡಿ, ಇವಾಗ ಕುದಿ ಬರೋಕ್ಕೆ ಬಿಟ್ಟಿದ್ದೀನಿ. ಒಂದು ಕುಕ್ಕರಲ್ಲಿ ಮಾಡೋರು ಒಂದು ಕುದಿ ಬರೋ ಗಂಟ ನೀವು ಲಿಡ್ ಕ್ಲೋಸ್ ಮಾಡಬಾರ್ದು. ಯಾಕಂದರೆ ಅಕ್ಕಿ ಕೆಳಗಡೆ ಅಕ್ಕಿಗೆ ಮಸಾಲೆ ಎಲ್ಲ ತಗಲಲ್ಲ. ಒಂದು ಕುದಿ ಬಂದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ನೀವು ತಳದಲ್ಲಿರುವಂಥ ಅಕ್ಕಿ ಕೂಡ ಚೆನ್ನಾಗಿ ಮಸಾಲೆಯಿಂದ ಚೆನ್ನಾಗಿ ಬೇಯುತ್ತೆ. ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ಫಸ್ಟೇ ನಾವು ಟೊಮಾಟೊ ಸ್ವಲ್ಪ ಫ್ರೈ ಆಗೋಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರಿ. ಅದನ್ನು ನೋಡಿಕೊಂಡು ನಾವು ಉಪ್ಪು ಹಾಕಬೇಕಾಗುತ್ತೆ. ಮತ್ತು ನಾನಿವಾಗ ನಿಮಗೆ ರಾಯಲ್ ವೇದ ಅಂತ ಹೊಸದು ಮಾರ್ಕೆಟಲ್ಲಿ ಮಸಾಲ ಪುಡಿ ಬಂದಿದೆ. ಅವರು ಟೊಮಾಟೊ ಬಾತ್ ಪುಡಿನ ಮಾಡಿದ್ದಾರೆ. ಸೊ ಆ ಪುಡಿನ ನಾನು 1 ಪಾವ್ಗೆ 1 ಲೆಕ್ಕ. ಅದ್ರ ಪ್ರಕಾರ ನಾನು 2 ಸ್ಪೂನು ಅಥವಾ 2.25 ಸ್ಪೂನ್ನ ಹಾಕ್ತಾಯಿದ್ದೀನಿ. ನಾನು 2.5 ಪಾವ್ ಹಾಕಿದ್ದೀನಿ ಅಕ್ಕಿ. ಸೊ ಅದ್ರ ಪ್ರಕಾರ ನಾನು 2.25 ಸ್ಪೂನ್ನ ಹಾಕ್ತಾಯಿದ್ದೀನಿ. ಇದು ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲ ಅಥವಾ ಯಾವುದೇ ಕೆಮಿಕಲ್ ಇಲ್ಲ, ಯಾವುದೇ ಕಲರಿಂಗ್ ಇಲ್ಲ. ಪ್ಯೂರು ನಮ್ಮ ಟ್ರೆಡಿಷ್ನಲ್ ಮಸಾಲದಿಂದ ಮಾಡಿರ್ತಾರೆ ಮಸಾಲ ಪುಡಿ. ಇದು ಮಸಾಲ ಪುಡಿ ಡೀಟೇಲ್ಸ್ನ ನಾನು ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಹಾಕಿರ್ತೀನಿ. ಇದಷ್ಟೇ. ಇದು ಹಾಕಿದ್ಮೇಲೆ ನೀವು ಬೇರೆ ಯಾವುದೇ ಹಾಕೋಂಗಿಲ್ಲ. ಗರಂ ಮಸಾಲ ಆಗಲಿ ಅಥವಾ ಧನಿಯಾ ಪುಡಿ ಆಗಲಿ ಅಥವಾ ಮಸಾಲೆ ರುಬ್ಬಿ ಹಸಿಮೆಣ್ಸಿನ್ಕಾಯಿ ಆಗಲಿ, ಇದು ಯಾವುದನ್ನೇ ಹಾಕೋಂಗಿಲ್ಲ ವೀಕ್ಷಕರೇ. ನೋಡಿ, ಅಕ್ಕಿ ಕುದಿ ಬರ್ತಾ ಇದೆ. ಇವಾಗ ನಿಧಾನವಾಗಿ ಎಲ್ಲ ಮಿಕ್ಸ್ ಮಾಡಿಬಿಡಿ. ನೀಟಾಗೆ ಬುಡದಿಂದ ಎಲ್ಲ ಅಕ್ಕಿಗೂ ಕೂಡ ಮಸಾಲೆ ತಗಲೋ ಹಾಗೆ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಅಷ್ಟೇ. ಲಿಡ್ ಕ್ಲೋಸ್ ಮಾಡಿ 1 ವಿಜಿಲ್ ಸಾಕು. ಅಕ್ಕಿ ನೆನೆಸಿರೋದ್ರಿಂದ 1 ವಿಜಿಲ್ ಹಾಕಿದ್ರೆ ಉಡಿಯಾಗಿ ಚೆನ್ನಾಗಿ ಆಗುತ್ತೆ ಅನ್ನ. ನೋಡಿ, ಅನ್ನ ಇವಾಗ ರೆಡಿಯಾಗಿದೆ. ನಾವು
ಒಂದು ಕುದಿ ಬಂದ ಮೇಲೆ ಕ್ಲೋಸ್ ಮಾಡೋದ್ರಿಂದ ಅನ್ನ ನೀಟಾಗಿ ಎಲ್ಲ ಅಕ್ಕಿನೂ ಕೂಡ ಕುಕ್ಕರ್ ಬುಡದಲ್ಲಿರೋ ಅಕ್ಕಿನೂ ಕೂಡ ಕ್ಲೀನಾಗಿ ಬೇಯುತ್ತೆ ಮಸಾಲದಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಮಸಾಲ ಪುಡಿಗಳ ಅರೋಮಾ ಎಷ್ಟು ಚೆನ್ನಾಗಿ ಪರಿಮಳ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಗಮ್ ಅಂತ ಇದೆ ವೀಕ್ಷಕರೇ. ನೋಡಿ ನಿಮ್ಮ ಟೊಮಾಟೊ ಬಾತ್ ರೆಡಿ. ನೆಕ್ಸ್ಟ್ ನಾವು ಮೀಟ್ ಆಗೋಣ ನೆಕ್ಸ್ಟ್ ರೆಸಿಪಿಯಲ್ಲಿ. ಥ್ಯಾಂಕ್ ಯು, ಬಾಯ್ ಬಾಯ್. ನಮ್ಮ ಬ್ರೇಕ್ಫಾಸ್ಟ್ ಟೇಸ್ಟಿ ಟೊಮಾಟೊ ಬಾತ್ ರೆಡಿ ವಿತ್ ಚಟ್ನಿ ಪುಡಿ, ಮೊಸರು ಬಜ್ಜಿ ಆದರೂ ತಿನ್ಬೋದು ಅಥವಾ ಚಟ್ನಿ ಆದರೂ ಮಾಡ್ಕೊಳ್ಬೋದು. ಇದಕ್ಕೆ ಸೂಪರಾಗಿರುತ್ತೆ ಬ್ರೇಕ್ಫಾಸ್ಟ್.